ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಧ್ಯಾಹ್ನ ಅಡುಗೆಗೆ ನಾನು ಪಡವಲಕಾಯಿ ಅಂತಾರೆ ನೋಡಿ, ಇದು ಒಳಗಡೆ ಬೀಜ ಇರುತ್ತೆ, ಉದ್ದಕ್ಕಿರುತ್ತೆ ನೋಡಿ. ಅದನ್ನು ತೊಗೊಂಡಿದ್ದೀನಿ. 2 ಚಿಕ್ಕದು ಬಂದಿದೆ, ಅದೇ 2 ತೊಗೊಂಡು ಕಟ್ ಮಾಡಿಕೊಂಡು ಮೇಲೆ ನೋಡಿ ಸಿಪ್ಪೆ ಎಲ್ಲ ತೆಗೆದು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ. ಅದಕ್ಕೆ ಕಡಲೆಬೇಳೆ, ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಬೇಕು ಮಸಾಲೆ ರುಬ್ಕೊಳ್ಳೋಕ್ಕೆ ಅಂದರೆ, 1 ಕಡಿ ಕಾಯಿ, ಅರ್ಧ ಕಡಿ ಕಾಯಿ, 4ರಿಂದ 5 ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಶುಂಠಿ, ಟೊಮೊಟೊ 2 ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ ಅರ್ಧ ಸ್ಪೂನು, ಖಾರದ ಪುಡಿ 1 ಸ್ಪೂನ್. ಇದನ್ನು ರುಬ್ಕೊಳ್ಳೋಣ ನೋಡಿ. ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸಿ ನೋಡಿ ಈ ಥರ ನೈಸ್ ಮಾಡ್ಕೊಂಡಿದ್ದೀನಿ. ಈಗ 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಫ್ರೈಯಲ್ಲಿ ಈಗ ನೋಡಿ ತರಕಾರಿ ಇದು ಹಾಕ್ಕೊಳ್ಳೋಣ. ಪಡವಲಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ ಎಲ್ಲ ತಿರುಗಿಸ್ಕೊಂಡಿದ್ದೀನಿ. ಈಗ ನೋಡಿ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಮೊದಲೇ ಒಂದು 3 ಅವರ್ಸ್ ಮೊದಲೇ ನೆನೆಸಿಟ್ಕೊಂಡಿರ್ಬೇಕು. ಬೇಯುತ್ತೆ, ಬಟ್ ಅಷ್ಟು ಸಾಫ್ಟ್ ಆಗೋಲ್ಲ. ಇವಾಗ ಬೇಯಿಸಿದ್ರೆ 1 2 ವಿಷಿಲ್ ಹೊಡೆಸಿದ್ರೆ ಸಾಫ್ಟ್ ಆಗುತ್ತದು. ಈಗ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ನೀವು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ನಾನು ಸಾಂಬಾರು ಥರ ಮಾಡ್ಕೊತೀನಿ ಅಂದರೆ ಸಾಂಬಾರು ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಸಾಂಬಾರು ಥರನೇ ಮಾಡ್ಕೊತೀನಿ ನೋಡಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಈ ಥರ ಹರಳು ಉಪ್ಪು ಹಾಕೋದು ನನಗೆ ಅಳತೆ ಗೊತ್ತಿಲ್ಲ, ಬಟ್ ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಪುಡಿ ಸಾಲ್ಟ್ ಉಪ್ಪೇ ಅದು ಸ್ಪೂನಲ್ಲಿ ಹಾಕಿ ರೂಢಿ, ಇದು ನನಗೆ ಅಷ್ಟು ರೂಢಿ ಇಲ್ಲ ನೋಡಿ. ಹಾಕ್ತಾಯಿದ್ದೀನಿ, ಸಾಕು ಅಂದ್ಕೊತೀನಿ ನನಗೆ. ನೀವು ನೋಡಿಕೊಂಡು ಉಪ್ಪು ಮಾತ್ರ ನೀವು ಎಷ್ಟು ಮಾಡ್ಕೊಂಡಿದ್ದೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ. ಕುಕ್ಕರ್ ಮುಚ್ತಾ ಇದ್ದೀನಿ. ನೀವು ಇದಕ್ಕೆ ಕಡಲೆಬೇಳೆ ಬದಲು ಅವರೆಬೇಳೆ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅವರೆಬೇಳೆ ತರಿಸೋದೇ ಇಲ್ಲ, ಹಾಗಾಗಿ ಕಡಲೆಬೇಳೆ ಇತ್ತು, ಕಡಲೆಬೇಳೆ ಹಾಕಿದ್ದೀನಿ. ಅವರೆಬೇಳೆ ಹಾಕಿ ಮಾಡಿ ನೋಡಿ, ಪಡವಲಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ವಿಸಿಲ್ ಬಂತು, ಈಗ 3 ವಿಸಿಲ್ ಆಗಬೇಕು. ಆಯಿತು ನೋಡಿ, ಪಡವಲಕಾಯಿ ಸಾಂಬಾರು ರೈಸು ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ. ಸೊಪ್ಪಿನ ಪಲ್ಯ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಟೇಸ್ಟ್ ಮಾಡಿ ನೋಡಿ.